ಆತ್ಮೀಯ ಪ್ರಿಯ ದೇವ ಜನರೇ, ದೇವರ ಪರಿಶುದ್ಧ ನಾಮದಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನ ಈ ಹೊಸ ದೇವರ ಸಂದೇಶಕ್ಕೆ ಸ್ವಾಗತಿಸುವಂಥವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಕೀರ್ತನೆಗಳ ಕುರಿತಾಗಿ ಕಲಿಯುವಂಥವರಾಗಿದ್ದೇವೆ. ಈ ದಿವಸ ಕೀರ್ತನೆಗಳ ಪುಸ್ತಕದಲ್ಲಿ ಇನ್ನೊಂದು ವಿಶೇಷ ಸಂದೇಶವನ್ನು ನಾವು ನೋಡುವಂಥವರಾಗೋಣ. ನಮ್ಮ ಸತ್ಯವೇದಗಳಲ್ಲಿ ಕೀರ್ತನೆಗಳು 19ನೇ ಅಧ್ಯಾಯ 14ನೇ ವಚನ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಭಕ್ತನಾದಂಥ ದಾವೀದನು ಬರೆದಂಥ ಈ ಒಂದು ಕೀರ್ತನೆಗಳಲ್ಲಿ ನಮ್ಮ ಹೃದಯ ಹಾಗೂ ನಮ್ಮ ಬಾಯ ಮಾತನ್ನು ದೇವರಿಗೆ ಸಮರ್ಪಿಸುವುದರ ಕುರಿತಾಗಿ ಇಂದಿನ ಸತ್ಯವೇದ ಧ್ಯಾನದಲ್ಲಿ ನಾವು ಕಲಿಯುವಂಥವರಾಗೋಣ. ಈ ಸಂದೇಶವನ್ನು ಕಲಿಯುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ದಯಮಾಡಿ ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ದೇವರನ್ನ ಪ್ರಾರ್ಥಿಸೋಣ. ಸರ್ವಶಕ್ತನೇ, ಮಹೋನ್ನತನೇ, ಪ್ರೀತಿಯುಳ್ಳ ತಂದೆ, ಈ ಕೀರ್ತನೆಗಳ ಪುಸ್ತಕ ಅಂತ್ಯಕಾಲದಲ್ಲಿ ಜೀವಿಸುವಂಥ ನಿನ್ನ ಮಕ್ಕಳಾದ ನಮಗೆ ಒಂದು ಭರವಸೆಯನ್ನು, ಉತ್ತೇಜನವನ್ನು, ಪ್ರೇರಣೆಯನ್ನು, ದೈವಿಕ ಭಕ್ತಿಯನ್ನು ಕಲಿಯುವುದಕ್ಕೆ ಬಹಳಷ್ಟು ಸಹಾಯಕವಾಗಿದೆ ಸ್ವಾಮಿ. ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತಗಳನ್ನ ನಾವು ಪುನಃ ಸ್ಥಾಪಿಸಿಕೊಳ್ಳುವಂತೆ, ನಮ್ಮ ಜೀವಿತಗಳಲ್ಲಿ ಎಲ್ಲಿ ನಾವು ಎಡವಿದ್ದೇವೆ, ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ನಾವು ಹಿಂಜಾರಿದ್ದೇವೆ ಅಂಥ ಜೀವಿತಗಳನ್ನ, ಅಂಥ ಸಂದರ್ಭಗಳನ್ನ, ಅಂಥ ಸನ್ನಿವೇಶಗಳನ್ನ ನಾವು ಸರಿಪಡಿಸಿಕೊಂಡು ಮತ್ತೊಂದಾವರ್ತಿ ಒಂದು ನೂತನ ಜೀವಿತವನ್ನು ನಾವು ಕಟ್ಟಿಕೊಳ್ಳುವುದಕ್ಕೆ ಸಹಾಯ ಮಾಡಿ ಎಂಬುದಾಗಿ, ನಿನ್ನ ಪರಿಶುದ್ಧಾತ್ಮನ ಸಹಾಯ ನಮ್ಮ ಜೊತೆಯಲ್ಲಿ ಇರಲಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಈ ಒಂದು ಕೀರ್ತನೆಯ ಭಾಗದಲ್ಲಿ ಈಗಾಗಲೇ ನಾನು ಓದಿದ ಹಾಗೆ ಕೀರ್ತನೆಗಳು 19ನೇ ಅಧ್ಯಾಯ ಇದು ಒಂದು ವಿಶೇಷವಾದಂಥ ಅಧ್ಯಾಯ ಪ್ರೇರೆ. ಯಾಕಂತ ನಾವು ನೋಡ್ತೇವೆ, ಈ ಕೀರ್ತನೆಗಳು 19ನೇ ಅಧ್ಯಾಯದಲ್ಲಿ ಶೀರ್ಷಿಕೆ ಈ ರೀತಿಯಾಗಿ ಹೇಳುತ್ತೆ: ದೇವರ ಸೃಷ್ಟಿ, ಧರ್ಮಶಾಸ್ತ್ರ, ಇವುಗಳ ಮಹಿಮೆ. ಇದು ಒಂದು ದಾವೀದನ ಕೀರ್ತನೆ. ದೇವರ ಸೃಷ್ಟಿ ಹಾಗೂ ಧರ್ಮಶಾಸ್ತ್ರ ಇವುಗಳ ಒಂದು ಮಹಿಮೆಯನ್ನು ನಾವು ಈ ಕೀರ್ತನೆಯಲ್ಲಿ ನೋಡಲಿಕ್ಕೆ ಸಾಧ್ಯ. ಏನು ದೇವರ ಸೃಷ್ಟಿ? ಈ ಧರ್ಮಶಾಸ್ತ್ರಕ್ಕೂ ದೇವರ ಸೃಷ್ಟಿಗೂ ಯಾವ ಒಂದು ಸಂಬಂಧವನ್ನು ಈ ದಾವೀದನು ಈ ಕೀರ್ತನೆಗಳಲ್ಲಿ ನಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾವು ಕೀರ್ತನೆಗಳು 19ನೇ ಅಧ್ಯಾಯ 1ನೇ ವಚನವನ್ನು ಓದೋದಾದರೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು ಎಂಬುದಾಗಿ. ಇಲ್ಲಿ ದೇವರ ಒಂದು ಕೈ ಕೆಲಸದ ಬಗ್ಗೆ, ದೇವರ ಮಹಿಮೆಯ ಬಗ್ಗೆ, ಆತನ ಸೃಷ್ಟಿಯ ಅಗಾಧತೆಯ ಬಗ್ಗೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು, ನಿಜವಾಗಿಯೂ ದೇವರ ಸೃಷ್ಟಿಯನ್ನು ನಾವು ಗಮನಿಸುವಾಗ ಪ್ರಿಯರೇ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿಯೇ ನಾವು ಅನೇಕ ಅಗಾಧತೆಯನ್ನು, ದೇವರ ಕೈ ಕೆಲಸದ ಒಂದು ಶ್ರೇಷ್ಠತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇವತ್ತು ಪ್ರಕೃತಿಯನ್ನು ನೋಡುವಾಗ ಭಾಳಷ್ಟು ಎತ್ತರದ ಶಿಖರಗಳು, ದೊಡ್ಡ ದೊಡ್ಡ ಜಲಪಾತಗಳು, ಅನೇಕ ದೊಡ್ಡ ದಟ್ಟವಾದಂಥ ಅರಣ್ಯಗಳು, ಬಹಳಷ್ಟು ವಿಶೇಷವಾದಂಥ ವಿಚಿತ್ರವಾದಂಥ ಪ್ರಾಣಿ ಪಕ್ಷಿಗಳು, ಸಮುದ್ರದ ಕೆಳಗೆ ಇದುವರೆಗೂ ಅದನ್ನು ಕಂಡುಹಿಡಿಯೋದಕ್ಕೂ ಸಹ ಸಾಧ್ಯವಾಗದಂಥ ಎಷ್ಟೋ ವಿಧವಾದಂಥ ಜಲಚರಗಳು, ಆಕಾಶದ ನಕ್ಷತ್ರಗಳು, ಗ್ರಹಗಳು, ಆಕಾಶಕಾಯಗಳು, ಸೂರ್ಯ, ಚಂದ್ರ, ಇವೆಲ್ಲವನ್ನು ನಾವು ಗಮನಿಸುವಾಗ ದೇವರ ಶಕ್ತಿಯ ಅಗಾಧತೆ ನಮಗೆ ಗೋಚರ ಆಗುತ್ತೆ. ಅದೆಲ್ಲದರ ಜೊತೆಗೆ ದೇವರ ಆಜ್ಞೆಗಳ ಬಗ್ಗೆಯೂ ಸಹ ಈ ಕೀರ್ತನೆ ಮಾತಾಡಲಿಕ್ಕೆ ಹೋಗುತ್ತೆ. ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಆ ಕೀರ್ತನೆಗಳು 19ನೇ ಅಧ್ಯಾಯ 7 ಮತ್ತು 8ನೇ ವಚನ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಇಲ್ಲಿ ದೇವರ ಆಜ್ಞೆ ಎಷ್ಟು ಪವಿತ್ರವಾದಂಥದ್ದು, ಯಥಾರ್ಥವಾದಂಥದ್ದು, ಶಾಶ್ವತವಾದಂಥದ್ದು. ಇವತ್ತು ಈ ಸೃಷ್ಟಿಯನ್ನು ನೋಡುವಾಗ ಸರ್ವ ಸೃಷ್ಟಿ ದೇವರ ಆ ಬರೋಣದ ದಿನದವರೆಗೂ ಇದು ಶಾಶ್ವತವಾಗಿ ಹೇಗೆ ಇರುವಂಥದ್ದಾಗಿದೆಯೋ ಅದೇ ರೀತಿ ದೇವರ ಆಜ್ಞೆಗಳು ಸಹ ಅದು ಯಥಾರ್ಥವಾಗಿ, ಅದು ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಇವತ್ತು ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯುವಾಗ, ದೇವರ ಆಜ್ಞೆಗಳನ್ನ ನಾವು ನಮ್ಮ ಜೀವಿತದಲ್ಲಿ ಅನುಸರಿಸುವಾಗ
ಬುದ್ಧಿಹೀನರಾದಂಥ ನಮಗೆ ಅದು ವಿವೇಕವನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಡುವಂಥ ಶ್ರೇಷ್ಠ ಆಜ್ಞೆಗಳು ಅದೆಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಸೊ ಇಂಥ ಒಂದು ಅಧ್ಯಾಯದಲ್ಲಿ ಭಕ್ತನಾದಂಥ ದಾವೀದನು ಕಡೆದಾಗಿ 14ನೇ ವಚನದಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾನೆ. ಏನಂತ ಹೇಳಿದರೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಇವತ್ತು ಈ ದಾವೀದ ತನ್ನ ಜೀವಿತದಲ್ಲಿ ಬಹಳ ಮುಖ್ಯವಾದಂಥ 2 ಸಾಧನಗಳನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದಾನೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಮನುಷ್ಯನ ಜೀವಿತದಲ್ಲಿ ಈ ಹೃದಯ ಮತ್ತು ಈ ಬಾಯ ಮಾತು ಇದೆರಡೂ ಸಹ ಭಾಳಷ್ಟು ಮುಖ್ಯವಾದಂಥ ಒಂದು ಸಾಧನ, ಭಾಳಷ್ಟು ಮುಖ್ಯವಾದಂಥ 2 ಅಂಶಗಳೆಂಬುದಾಗಿ ಹೇಳ್ಬೋದು. ಯಾಕಂತ ಹೇಳಿದರೆ, ನಮ್ಮ ಜೀವಿತವನ್ನು ಹೇಗೆ ನಾವು ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ, ಹೇಗೆ ನಾವು ನಡೆಸ್ತಾ ಇದ್ದೀವಿ, ನಮ್ಮ ಜೀವಿತದ ಧ್ಯೇಯ ಉದ್ದೇಶ ಏನು, ನಮ್ಮ ಜೀವಿತ ನಮ್ಮ ಮುಂದಿನ ಭವಿಷ್ಯದೊಳಗೆ ಯಾವ ರೀತಿಯಲ್ಲಿ ಸಾಗ್ಲಿಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಈ 2 ವಿಷಯಗಳು ನಿರ್ಧಾರ ಮಾಡುತ್ತೆ ಪ್ರಿಯರೇ. ಇದು ನಿಮಗೆ ಆಶ್ಚರ್ಯ ತರಬಹುದು, ಆದರೆ ಇದು ಸತ್ಯ. ನಮ್ಮ ಹೃದಯದ ಆಲೋಚನೆ ಹಾಗೂ ನಮ್ಮ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳು ನಮ್ಮ ಭವಿಷ್ಯವನ್ನು ಅದು ನಿರ್ಧರಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಾಗ ಇದು ಭಾಳಷ್ಟು ಆಶ್ಚರ್ಯಕರವಾಗಿದೆ. ಹೌದು, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಈ ಹೃದಯಕ್ಕೆ ಹಾಗೂ ಬಾಯ ಮಾತುಗಳಿಗೆ ಭಾಳಷ್ಟು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ನಮ್ಮ ಸತ್ಯವೇದದಲ್ಲಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 23ನೇ ವಚನ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಇಲ್ಲಿ ಬಹುಜ್ಞಾನಿಯಾದಂಥ ಸೊಲೊಮೋನ ಹೃದಯದ ಕುರಿತಾಗಿ ಒಂದು ವಿಶೇಷವಾದ ಮಾತನ್ನು ಹೇಳ್ತಾ ಇದ್ದಾನೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ನೀನು ಕಾಪಾಡ್ಕೋ, ಯಾಕಂತ ಹೇಳಿದರೆ ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತೆ. ಯಾಕೆ ನಮ್ಮ ಹೃದಯವನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು? ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳೋದ್ರಿಂದ ನಮಗಿರತಕ್ಕಂಥ ಆಶೀರ್ವಾದ ಏನು, ಅದರ ಪ್ರತಿಫಲ ಏನು, ಇವತ್ತಿನ ಸಂದೇಶದಲ್ಲಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಅಲ್ಲಿ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಹೃದಯದ ಧ್ಯಾನವು, ನನ್ನ ಬಾಯ ಮಾತು ನಿನಗೆ ಸಮರ್ಪಕವಾಗಿರಲಿ. ಇಲ್ಲಿ ದಾವೀದನ ಮಗನಾದಂಥ ಜ್ಞಾನಿಯಾದ ಸೊಲೊಮೋನ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡ್ಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತೆ. ನೋಡ್ರಿ, ಈ ಹೃದಯ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಹೌದಲ್ವೇ? ಮನುಷ್ಯನ ಒಂದು ಶಾರೀರಿಕವಾಗಿ ತೆಗೆದುಕೊಂಡಾಗ ಮನುಷ್ಯನ ಜೀವನದಲ್ಲಿ ನಾವು ಇವತ್ತು ಬದುಕಿರಬೇಕಂತ ಹೇಳಿದರೆ, ನಾನು ಉಸಿರಾಡ್ತಾ ಆರೋಗ್ಯಕರವಾಗಿ ನಾನು ಚೆನ್ನಾಗಿರ್ಬೇಕಂತ ಹೇಳಿದರೆ ನಮ್ಮ ಹೃದಯ ಚೆನ್ನಾಗಿರಬೇಕು. ಮನುಷ್ಯನ ಜೀವಿತದಲ್ಲಿ ಒಬ್ಬ ಆರೋಗ್ಯಕರವಾದಂಥ ವ್ಯಕ್ತಿಯಲ್ಲಿ ಹೃದಯದ ಪ್ರಾಮುಖ್ಯತೆ ಭಾಳಷ್ಟು ಮುಖ್ಯ ಎಂಬುದಾಗಿ ಹೇಳ್ತಾರೆ. ಇವತ್ತು ಹೃದಯ ರಕ್ತವನ್ನು ಪಂಪ್ ಮಾಡೋದ್ರಿಂದ ಇಡೀ ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಸಹ ಜೀವಂತವಾಗಿರಲಿಕ್ಕೆ ಸಾಧ್ಯ. ಇದು ಶಾರೀರಿಕವಾಗಿ ನಾವು ಮಾತಾಡ್ತಾ ಇರುವಂಥದ್ದು. ಹಾಗೂ ಆತ್ಮಿಕವಾಗಿ ತೆಗೆದುಕೊಂಡಾಗ ಈ ಹೃದಯ ಅನ್ನುವಂಥದ್ದು ಅಷ್ಟೇ ಪ್ರಾಮುಖ್ಯವಾಗಿದೆ. ಈ ಹೃದಯದ ಧ್ಯಾನ, ಇದರ ಆಲೋಚನೆಗಳು ಯಾವ ರೀತಿಯಲ್ಲಿ ಇರುತ್ತೋ ಅದರಂತೆ ನಮ್ಮ ಜೀವಿತ ಇರುವಂಥದ್ದಾಗಿದೆ. ಸತ್ಯವೇದದಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಹೃದಯವು ಎಲ್ಲಕ್ಕಿಂತಲೂ ವಂಚಕ. ಈ ಹೃದಯವನ್ನು ದೇವರು ಪರೀಕ್ಷಿಸುವಂಥವನಾಗಿದ್ದಾನೆ. ಈ ಹೃದಯದ ಆಲೋಚನೆಗೆ ಅನುಗುಣವಾಗಿ ಆತನು ಪ್ರತಿಫಲವನ್ನು ಕೊಡುವಂಥವನಾಗಿದ್ದಾನೆ. ನೋಡ್ರಿ, ಇದು ಕ್ರೈಸ್ತರ ಅಂತ ನಮ್ಮ ಜೀವಿತದಲ್ಲಿ ಈ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ತಕ್ಕಂಥದ್ದು ಎಷ್ಟು ಪ್ರಾಮುಖ್ಯ ಹೌದಲ್ವೇ? ಆದರೆ ದಾವೀದ ಹೇಳ್ತಾ ಇದ್ದಾನೆ, ನನ್ನ ಹೃದಯದ ಧ್ಯಾನ, ನನ್ನ ಬಾಯ ಮಾತು ನಿನಗೆ ಸಮರ್ಪಕವಾಗಿರಲಿ. ದೇವರು ಇಸ್ರಾಯೇಲರ ಚರಿತ್ರೆಯ ಒಂದು ಘಟನೆಯನ್ನು ನಾವು ಗಮನಿಸುವಂಥ ಸಮಯದಲ್ಲಿ ನೋಹನ ಕಾಲದ ಒಂದು ಜನರ ಜೀವಿತವನ್ನು ನಾವು ನೋಡ್ಬೋದು ಪ್ರಿಯ. ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ, ತನ್ನ ಸ್ವರೂಪದಲ್ಲಿ ಸರಿಯಾಗಿ ಉಂಟು ಮಾಡಿ ಮನುಷ್ಯರಲ್ಲಿ
ನಿರಂತರಕ್ಕೂ ನಿತ್ಯಕ್ಕೂ ಜೀವಿಸುವಂಥ ಒಂದು ಆಶೀರ್ವಾದವನ್ನು, ಭಾಗ್ಯವನ್ನು ಇಟ್ಟು, ಮನುಷ್ಯರನ್ನು ಏದೇನ್ ತೋಟದಲ್ಲಿಟ್ಟು ಅವರನ್ನು ಅಭಿವೃದ್ಧಿಯಾಗಿ ಹೆಚ್ಚುವಂಥ ಒಂದು ಆಶೀರ್ವಾದವನ್ನು ಕೊಟ್ಟು ಅವರ ಜೀವಿತದಲ್ಲಿ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನ ದೇವರು ಇರುವಂಥ ಸಂದರ್ಭದಲ್ಲಿ ಈ ಮನುಷ್ಯ ಏನಾಗ್ತಾನೆ, ತನ್ನ ಪಾಪದ ನಿಮಿತ್ತ, ತನ್ನ ಅವಿಧೇಯತೆಯ ನಿಮಿತ್ತ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ನೋಡುತ್ತೆ. ಇದಾದ ಸ್ವಲ್ಪ ವರ್ಷಗಳಲ್ಲಿಯೇ, ಸ್ವಲ್ಪ ತಲೆಮಾರುಗಳ ಒಂದು ನಂತರದಲ್ಲಿ ಈ ಮನುಷ್ಯರ ಜೀವಿತದಲ್ಲಿ ಏನಾಗುತ್ತೆ ಅಂತ ನೋಡುವಾಗ ಬಹಳಷ್ಟು ಹೆಚ್ಚಾದ ಪಾಪಕ್ಕೆ ಮನುಷ್ಯರು ಒಳಗಾಗ್ತಾರೆ. ಯಾವ ರೀತಿಯ ಒಂದು ಪಾಪ ಅಂತ ನಾವು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ವಾಕ್ಯವನ್ನು ಈ ರೀತಿಯಾಗಿ ಓದ್ತೇವೆ ಪ್ರಿಯರೇ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿದನು. ಮನುಷ್ಯರು ಅವರ ಹೃದಯದಲ್ಲಿ ಆಲೋಚಿಸುವಂಥ ಪ್ರತಿಯೊಂದು ವಿಷಯಗಳು ಸಹ ಬರೀ ಕೆಟ್ಟದ್ದಾಗಿದೆ ಎಂಬುದಾಗಿ ನೋಡುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇವತ್ತು ಮನುಷ್ಯರಾದಂಥ ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದ ಆಲೋಚನೆ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ಹೇಗಿರಬೇಕು, ನಮ್ಮ ಹೃದಯದ ಆಲೋಚನೆ ಯಾವ ರೀತಿಯಲ್ಲಿದ್ದಾಗ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ. ಇಲ್ಲಿ ನೋಹನ ದಿವಸದ ಈ ಜನರ ಗುಣಗಳು, ಇವರ ಹೃದಯಗಳು ಭಾಳಷ್ಟು ಕೆಟ್ಟತನದಿಂದ, ಭಾಳಷ್ಟು ಪಾಪದಿಂದ, ಭಾಳಷ್ಟು ದುಷ್ಟತ್ವದಿಂದ ತುಂಬಿತು. ಜನರು ಇಂಥ ಒಂದು ಕೆಟ್ಟತನಕ್ಕೆ ಒಳಗಾದಾಗ ದೇವರು ಈ ಜನರನ್ನು ನೋಡಿ ಯಾವ ಒಂದು ಪ್ರತಿಕ್ರಿಯೆಯನ್ನು ದೇವರು ಕೊಟ್ಟನು. ಇದೇ ಅಧ್ಯಾಯದಲ್ಲಿ 7ನೇ ವಚನ ನಾವು ನೋಡ್ತೇವೆ, ನಾನು ಸೃಷ್ಟಿಸಿದ ಮನುಷ್ಯರನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡೋದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ದೇವರು ಯಾವಾಗ ಮನುಷ್ಯನ ಹೃದಯ ಕೆಟ್ಟತನದಲ್ಲಿ, ದುಷ್ಟತ್ವದಲ್ಲಿ, ಪಾಪದಲ್ಲಿ, ಬಹಳಷ್ಟು ಕೆಟ್ಟ ಆಲೋಚನೆಗಳಲ್ಲಿ ತುಂಬಿತೋ, ಇದನ್ನು ನೋಡುವಾಗ ದೇವರು ಈ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟನು, ಇವರನ್ನು ನಾನು ಸಂಪೂರ್ಣವಾಗಿ ಅಳಿಸಿ ಬಿಡ್ತೇನೆ ಎಂಬುದಾಗಿ ದೇವರು ಆಲೋಚನೆ ಮಾಡ್ತಾನೆ. ಸೊ ಯಾಕೆ ಇಂಥ ಒಂದು ಪರಿಸ್ಥಿತಿ ನೋಹನ ಒಂದು ಕಾಲದ ಜನರಿಗೆ ಬಂತು ಎಂಬುದಾಗಿ ನೋಡುವಾಗ ತಮ್ಮ ಹೃದಯವನ್ನು ಅವರು ಕಾಪಾಡಿಕೊಳ್ಳದೆ, ಜಾಗರೂಕತೆಯಿಂದ ಆ ಹೃದಯವನ್ನು ಅವರು ಕಾಪಾಡಿಕೊಳ್ಳದೆ ಹೋದಂಥದ್ದು. ಇವತ್ತು ನಮ್ಮ ಜೀವಿತದಲ್ಲಿ ಸೊಲೊಮೋನ್ ಹೇಳ್ತಾನೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ನೀನು ಕಾಪಾಡ್ಕೋ. ದಾವೀದನ ಹೇಳ್ತಾನೆ, ನನ್ನ ಹೃದಯದ ಧ್ಯಾನ, ನನ್ನ ಬಾಯಿಯ ಮಾತು ನಿನಗೆ ಸಮರ್ಪಕವಾಗಿರಲಿ. ಸತ್ಯವೇದದಲ್ಲಿ ಪ್ರಿಯರೇ, ಒಂದು ಘಟನೆಯನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಮರ್ಪಣೆಯ ಕುರಿತಾಗಿ ನಾವು ಮಾತಾಡುವಾಗ ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಅರಸನಾದ ಬೆಲ್ಶಚ್ಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ ಆ 1000 ಜನರ ಕಣ್ಣೆದುರಿನಲ್ಲಿ ತಾನೂ ದ್ರಾಕ್ಷಾರಸವನ್ನು ಕುಡಿದನು. ಅದನ್ನು ಸವಿಯುತ್ತಾ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲಿ ತಾನು ತನ್ನ ಮುಖಂಡರು ಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. ಇಲ್ಲಿ ಅರಸನಾದಂಥ ಬೆಲ್ಶಚ್ಚರ, ಆ ಒಂದು ಬಾಬೇಲಿನ ಶ್ರೇಷ್ಠ ಅರಸ ನೆಬೂಕದ್ನೆಚ್ಚರನ ನಂತರ ಬರುವಂಥ ಈ ಬೆಲ್ಶಚ್ಚರ ಏನು ಮಾಡ್ತಾ ಇದ್ದಾನೆ, ಯೆರೂಸಲೇಮಿನ ದೇವಾಲಯದಲ್ಲಿ ಪ್ರತಿಷ್ಠಿತವಾಗಿದ್ದಂಥ, ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಿದ್ದಂಥ ಒಂದು ಪಾತ್ರೆಗಳನ್ನು, ಪವಿತ್ರ ಪಾತ್ರೆಗಳನ್ನು ತಾನು ದ್ರಾಕ್ಷಾರಸ ಕುಡಿಯುವುದಕ್ಕಾಗಿ ಒಂದು ಔತಣ ಕೂಟದಲ್ಲಿ ತನ್ನ ರಾಜ್ಯದ ಮುಖಂಡರುಗಳಿಗೆ, ಪತ್ನಿ ಉಪಪತ್ನಿಯರಿಗೆ ಈ ಪಾತ್ರೆಗಳನ್ನ ಕೊಡುವಂಥದ್ದು ನೋಡ್ತೇವಪ್ಪ. ಇಲ್ಲಿ ಈ ದೇವಾಲಯದ ಪಾತ್ರೆಗಳ ವಿಷಯದಲ್ಲಿ ಬರುವಾಗ ಈ ಪಾತ್ರೆಗಳು ದೇವರಿಗೆ ಅದು ಸಮರ್ಪಿತವಾದಂಥದ್ದು, ದೇವಾಲಯದ ಕಾರ್ಯಗಳಿಗೆ ಉಪಯೋಗಿಸಲ್ಪಡಬೇಕಾಗಿದ್ದಂಥ ಈ ಪರಿಶುದ್ಧ ಪಾತ್ರೆಗಳನ್ನು ಈ ಬೆಲ್ಶಚ್ಚರ ಏನು ಮಾಡ್ತಾ ಇದ್ದಾನೆ, ತನ್ನ ಸ್ವಕಾರ್ಯಕ್ಕೆ, ಒಂದು ತುಚ್ಛವಾದಂಥ ಕಾರ್ಯಕ್ಕೆ ಅದನ್ನು ಬಳಸಿ ಅದನ್ನು ಅಪವಿತ್ರಗೊಳಿಸ್ತಾ ಇದ್ದಾನೆ. ಈ ಬೆಲ್ಶಚ್ಚರನು ಮಾಡಿದಂಥ ಈ ಒಂದು ಕೆಟ್ಟ ಕೃತ್ಯದಿಂದ ಎಂಥ ಒಂದು ಪರಿಣಾಮವನ್ನು ಅವನು ಎದುರಿಸಬೇಕಾಯ್ತು ಅಂತ ನಾವು ನೋಡುವಾಗ 4ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ದ್ರಾಕ್ಷಾರಸವನ್ನು ಕುಡಿದು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು. ಆಗಲೇ ಒಬ್ಬನ ಕೈಯ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ಆಗ ಅವನ ಮುಖ ಕಳೆಗೊಂದಿತು, ಮನಸ್ಸು ಕಳವಳಗೊಂಡಿತು, ಸೊಂಟದ ಕೀಲು ಸಡಿಲಿತು ಎಂಬುದಾಗಿ.
ಯಾವಾಗ ಈ ಬೇಲ್ಶಚ್ಚರ್ ಅರಸ ದೇವಾಲಯಕ್ಕೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದಂಥ ಸಮರ್ಪಣೆಯಾಗಿದ್ದಂಥ ಭಾಳ ವಿಶೇಷವಾದ ಪವಿತ್ರವಾದ ಪಾತ್ರೆಗಳನ್ನು ತಾನು ದ್ರಾಕ್ಷಾರಸ ಕುಡಿಯುವುದಕ್ಕೆ ಆತನ ಬಳಸ್ಕೊಳ್ತಾನೆ. ತಕ್ಷಣ ಒಂದು ಕಾಣದ ಕೈ ಆ ಒಂದು ಸುಣ್ಣದ ಗೋಡೆಯ ಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಏನು ಬರೆಯುತ್ತೆ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಆ ಒಂದು ಬರಹ ಈ ರೀತಿಯಾಗಿರುತ್ತದೆ. ಸತ್ಯವೇದದಲ್ಲಿ ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 11ನೇ ವಚನ, ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ, ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಕಂಡುಬಂದರು. ಈಗ ಅವನು ಈ ಕನಸಿನ ಅರ್ಥವನ್ನು ತಿಳಿಸುವ, ಜಾಣತನದ ಒಗಟುಗಳನ್ನು ಬಿಡಿಸುವಂಥ ಒಂದು ಜ್ಞಾನವನ್ನು ಹೊಂದಿದ್ದಾನೆ. ಇಲ್ಲಿ ದಾನಿಯೇಲನ ಒಂದು ಪ್ರವೇಶ ಆಗುತ್ತೆ. ಯಾವಾಗ ಆ ಒಂದು ಅದ್ಭುತ ಲೇಖನ ಗೋಡೆಯ ಮೇಲೆ ಬರೆಯುವಂಥದ್ದಾಗಿದೆ, ಆ ಬರಹವನ್ನು ಈತನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆಗ ತಾನೇನು ಮಾಡ್ತಾನೆ, ದಾನಿಯೇಲನ ಕರೆಸ್ತಾನೆ. ಆಗ ಆ ಒಂದು ಬರಹ ಈ ರೀತಿಯಾಗಿರುತ್ತೆ. 25ನೇ ವಚನ, ಬರೆದ ಬರಹವು ಇದೆ, ಮೇನೆ ಮೇನೆ ತೇಕೆಲ್ ಉಫರ್ಸಿನ್. ಇದರ ಅರ್ಥವು ಹೀಗಿದೆ, ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ದೇವರು ಕೊನೆಗಾಣಿಸಿದ್ದಾನೆ. ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಇವತ್ತು ದೇವರು ಈ ಬೇಲ್ಶಚ್ಚರನಿಗೆ ಹೇಳುವಂಥ ಮಾತು, ಯಾವಾಗ ಇವನು ದೇವರ ಆಲಯಕ್ಕೆ ಸಮರ್ಪಣೆಯಾದಂಥ ಪಾತ್ರೆಗಳನ್ನ ಆತನು ಸ್ವಕಾರ್ಯಕ್ಕಾಗಿ, ಒಂದು ತುಚ್ಛವಾದಂಥ ಕಾರ್ಯಕ್ಕಾಗಿ, ಒಂದು ಔತಣ ಕೂಟಕ್ಕಾಗಿ ಆತನು ಬಳಸ್ಕೊಳ್ತಾನೆ, ಆತನ ರಾಜ್ಯ ಆ ರಾತ್ರಿಯಲ್ಲಿಯೇ ಬೇರೆ ಒಬ್ಬ ವ್ಯಕ್ತಿಗೆ ಕೊಡಲ್ಪಡುತ್ತೆ. ಆತನ ಜೀವಿತ ಆ ದಿವಸ ಆ ರಾತ್ರಿಯಲ್ಲಿಯೇ ಅಂತ್ಯ ಆಯಿತು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಇವತ್ತು ಈ ಒಂದು ಘಟನೆಯನ್ನು ನಾನು ಯಾಕೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂತ ನಾವು ನೋಡುವಾಗ, ಸತ್ಯವೇದದಲ್ಲಿ ನಾವು ಈಗಾಗಲೇ ಓದಿದ ವಚನ, ಕೀರ್ತನೆಗಳು 19ನೇ ಅಧ್ಯಾಯ 14ನೇ ವಚನ, ದಾವೀದನು ಹೀಗೆ ಹೇಳ್ತಾ ಇದ್ದಾನೆ, ನನ್ನ ಬಾಯ ಮಾತು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಇವತ್ತು ದೇವರ ಮಕ್ಕಳಾದಂಥ ನಾವು ನಮ್ಮ ಬಾಯ ಮಾತುಗಳನ್ನು, ನಮ್ಮ ಹೃದಯದ ಧ್ಯಾನವನ್ನು ದೇವರಿಗೆ ನಾವು ಸಮರ್ಪಿಸಿದ್ದೇವೆ. ನಮ್ಮ ಹೃದಯದಲ್ಲಿ ಕೇವಲ ದೇವರ ಆಲೋಚನೆ ಮಾತ್ರ ಬರುವಂಥದ್ದಾಗಿರಬೇಕು. ಕೇವಲ ದೇವರಿಗೆ ಸಮರ್ಪಿಸಿದಂಥ ಈ ಹೃದಯ ದೇವರ ಸ್ತುತಿಗಾಗಿ, ದೇವರ ಸ್ತೋತ್ರಕ್ಕಾಗಿ, ದೇವರ ಮಹಿಮೆಗಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರ ಧ್ಯಾನಕ್ಕಾಗಿ ಮಾತ್ರ ಸಮರ್ಪಣೆಯಾಗಿದೆ. ಇವತ್ತು ನಮ್ಮ ಬಾಯಿಯೂ ಸಹ ದೇವರ ಸ್ತೋತ್ರವನ್ನು ಹೇಳುವುದಕ್ಕೆ ಮಾತ್ರ ಈ ಬಾಯಿ ಉಪಯೋಗಿಸಲ್ಪಡಬೇಕು. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ಏನಾಗ್ತಾ ಇದೆ, ಈ ಬೇಲ್ಶಚ್ಚರನ ರಾಜನ ರೀತಿಯಲ್ಲಿ ನಾವು ಸಹ ಅನೇಕ ವಿಧವಾದಂಥ ಅಪವಿತ್ರವಾದ ಕಾರ್ಯಗಳನ್ನ ನಮ್ಮ ಹೃದಯದಿಂದ, ನಮ್ಮ ಬಾಯಿಂದ ನಾವು ಉಂಟು ಮಾಡ್ತಾ ಇದ್ದೇವೆ ಪ್ರಿಯ. ದೇವರಿಗೆ ಸಮರ್ಪಿತವಾದಂಥ ಪಾತ್ರೆಗಳನ್ನೇ ಆತನು ವ್ಯರ್ಥವಾಗಿ ಉಪಯೋಗಿಸಿದಾಗ ದೇವರು ಆತನ ರಾಜ್ಯವನ್ನು, ಆತನ ಜೀವಿತವನ್ನು ಆ ರಾತ್ರಿಯಲ್ಲಿ ಅಂತ್ಯ ಮಾಡಿದರು ಅಂತ ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ನಮ್ಮ ಹೃದಯಗಳನ್ನ, ನಮ್ಮ ಬಾಯ ಮಾತುಗಳನ್ನ ನಾವು ಸಮರ್ಪಿಸಿರುವಾಗ, ದೇವರ ಸ್ತೋತ್ರಕ್ಕೋಸ್ಕರ, ದೇವರ ಮಹಿಮೆಗೋಸ್ಕರ, ದೇವರನ್ನ ಕೊಂಡಾಡುವುದಕ್ಕೋಸ್ಕರ ನಮ್ಮ ದೇಹವನ್ನು, ನಮ್ಮ ಜೀವಿತವನ್ನೇ ನಾವು ದೇವರಿಗೆ ಸಮರ್ಪಿಸಿರುವಾಗ ನಮ್ಮ ಜೀವಿತದಲ್ಲಿ ಯಾವ ರೀತಿ ಅಶುದ್ಧವಾದ, ಅಪವಿತ್ರವಾದ, ವ್ಯರ್ಥವಾದ ಕಾರ್ಯಗಳನ್ನ ನಾವು ಆಲೋಚಿಸಲಿಕ್ಕೆ ಸಾಧ್ಯ? ಸೊ ಇಂಥ ಒಂದು ಕಾರ್ಯಕ್ಕೆ ನೋಹನ ಕಾಲದ ಜನರು ಮುಂದಾದಾಗಲೇ ಅವರ ಹೃದಯದಲ್ಲಿ ಆಲೋಚಿಸಿದ್ದೆಲ್ಲವೂ ಸಹ ಬರೀ ಕೆಟ್ಟದ್ದಾಗಿದ್ದನ್ನು ಗಮನಿಸಿದ ದೇವರು ಅವರನ್ನು ನಾಶನಕ್ಕೆ ನಡೆಸಿದ್ನೆಂಬುದನ್ನು ನೋಡ್ತೇವೆ ಪ್ರಿಯ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಬಾಯ ಮಾತು, ನಮ್ಮ ಹೃದಯದ ಧ್ಯಾನ ಯಾವುದಾಗಿರಬೇಕು? ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ದೇವರಿಗೆ ಸಮರ್ಪಿತವಾಗಿ ನಾವು ಕಾಪಾಡಿಕೊಳ್ಬೋದು? ಒಂದೆರಡು ವಚನಗಳನ್ನು ನಾವು ಸತ್ಯವೇದದಲ್ಲಿ ಗಮನಿಸುವಂಥವರಾಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ ಎಂಬುದ ವಾಕ್ಯ. ಸೊ ನಮ್ಮ ಬಾಯೊಳಗಿಂದ ಯಾವ ವಿಧವಾದಂಥ ಕೆಟ್ಟ ಮಾತು ಹೊರಡಬಾರದು ಎಂಬುದ ವಾಕ್ಯ ಹೇಳ್ತಾರೆ. ಇವತ್ತು ನಮ್ಮ ಬಾಯಿ ನಿಜವಾಗಿಯೂ ದೇವರಿಗೆ ಮಹಿಮೆ ತರುವಂಥ, ಕಾಲೋಚಿತವಾದಂಥ, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಮಾತುಗಳಿಂದ ತುಂಬಿದೆಯಾ? ಅಥವಾ ಲೋಕದ ಜನರಂತೆ ಪಾಪದಲ್ಲಿ ನಾವು ನಮ್ಮ ಬಾಯನ್ನು ಹರಿಬಿಡ್ತಾ ಇದ್ದೀವ? ವ್ಯರ್ಥವಾದ ಮಾತುಗಳ ಮೂಲಕವಾಗಿ ಅನೇಕ ಜನರ ನಂಬಿಕೆಯನ್ನು ಕುಗ್ಗಿಸುವಂಥ, ಚಾಡಿಗಳನ್ನ ಹೇಳುವಂಥ, ಒಬ್ಬರ ಮೇಲೊಬ್ಬರಿಗೆ
ಕೋಪ ಜಗಳವನ್ನು ಎಬ್ಬಿಸುವಂಥ ಮಾತುಗಳು ನಮ್ಮ ಬಾಯಲ್ಲಿ ಬರ್ತಾ ಇದೆಯಾ? ನಾವು ಭಾಳಷ್ಟು ಯೋಚಿಸಬೇಕಾಗಿದೆ ಪ್ರಿಯರೇ. ಒಂದು ವೇಳೆ ನಮ್ಮ ಬಾಯನ್ನು, ನಮ್ಮ ಹೃದಯದ ಧ್ಯಾನವನ್ನು ಅಂಥ ವ್ಯರ್ಥವಾದ ಕಾರ್ಯಕ್ಕೆ ನಾವು ಉಪಯೋಗಿಸೋದಾದರೆ, ಈ ಬೆಲ್ಶಚ್ಚರನಿಗೆ, ನೋಹನ ಕಾಲದ ಜನರಿಗೆ ಬಂದಂಥ ಒಂದು ನಾಶನ, ನ್ಯಾಯ ತೀರ್ಪು ನಮ್ಮ ಮೇಲೂ ಸಹ ಅತಿ ಬೇಗನೆ ಬರಲಿಕ್ಕಿದೆ. ಒಂದು ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಇಲ್ಲಿ ಮತ್ತಾಯನು ತನ್ನ ಒಂದು ಸುವಾರ್ತೆಯಲ್ಲಿ ನಮ್ಮ ಬಾಯಿಯ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದಾನೆ. ನಾವು ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನಾವೇನು ಮಾಡಬೇಕು? ಉತ್ತರ ಕೊಡಬೇಕಾಗಿದೆ. ಇವತ್ತು ನನ್ನ ಬಾಯೇ ನಾನು ನೀತಿವಂತನೋ ಅಥವಾ ದೋಷಿಯೋ, ಪಾಪಿಯೋ ಅಂತಕ್ಕಂಥದ್ದನ್ನು ನಿರ್ಧರಿಸುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟು ಎಚ್ಚರಿಕೆಯಿಂದ, ಎಷ್ಟು ಜಾಗರೂಕತೆಯಿಂದ ನಾವು ನಮ್ಮ ಬಾಯನ್ನು ಉಪಯೋಗಿಸಬೇಕಾಗುತ್ತೆ, ನಮ್ಮ ಹೃದಯವನ್ನು ಉಪಯೋಗಿಸಬೇಕಾಗುತ್ತೆ. ಯೇಸು ಸ್ವಾಮಿ ಒಂದು ಕಡೆ ತನ್ನ ಶಿಷ್ಯರ ಕುರಿತಾಗಿ ಈ ರೀತಿಯಾಗಿ ಹೇಳ್ತಾನೆ, ಸೊ ನಮ್ಮ ಬಾಯೊಳಗಿಂದ ಒಳ ಹೋಗುವಂಥ ವಿಚಾರಗಳಿಂದ ಮನುಷ್ಯ ಹೊಲೆ ಆಗೋದಿಲ್ಲ, ಆದರೆ ಒಳಗಿನಿಂದ ಹೊರಗೆ ಬರುವಂಥ ವಿಷಯಗಳೇ ಮನುಷ್ಯನನ್ನು ಹೊಲೆ ಮಾಡುತ್ತೆ. ಇವತ್ತು ನಮ್ಮ ಹೃದಯದಲ್ಲಿ ಏನಿದೆ ಅದೇ ನಮ್ಮ ಬಾಯ ಮುಖಾಂತರ ಬರ್ತದೆ. ಇವತ್ತು ನಮ್ಮ ಹೃದಯದಲ್ಲಿ ಕೆಟ್ಟತನ ಇದ್ದರೆ ಆ ಕೆಟ್ಟತನ ನಮ್ಮ ಬಾಯ ಮುಖಾಂತರ ಹೊರಗಡೆ ಬರುವಂಥದ್ದಾಗಿದೆ. ಇದು ನಮ್ಮ ಜೀವಿತವನ್ನು ಹೊಲೆ ಮಾಡುವಂಥದ್ದಾಗಿದೆ. ನಾವು ಬಹಳಷ್ಟು ಜಾಗರೂಕರಾಗಿ ಈ ಒಂದು ಲೌಕಿಕ ಜೀವಿತವನ್ನು ಕಳಿಬೇಕಾಗುತ್ತೆ ಪ್ರಿಯರೇ. ನಾವು ಸತ್ಯವೇದದಲ್ಲಿ ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನ ಭಾಳ ಸ್ಪಷ್ಟವಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುತ್ತಾನೆ. ನೋಡ್ರಿ, ಯಾರು ತನ್ನ ಬಾಯನ್ನು ಕಾಪಾಡ್ಕೊಳ್ತಾನೆ, ತನ್ನ ತುಟಿಗಳನ್ನ ತನ್ನ ಹಿಡಿತಲ್ಲಿಟ್ಕೊಳ್ತಾನೆ, ಅವನು ಜೀವವನ್ನು ಕಾಪಾಡ್ಕೊಳ್ತಾನಂತೆ. ಆದರೆ ಯಾರು ಅದನ್ನು ತೆರೆದು ಬಿಡ್ತಾನೆ ಅವನು ನಾಶವಾಗ್ತಾನೆ. ಇವತ್ತು ದೇವರ ವಾಕ್ಯ ಬಾಯಿಯ ವಿಚಾರದಲ್ಲಿ, ತುಟಿಗಳ ವಿಚಾರದಲ್ಲಿ, ನಮ್ಮ ಮಾತಿನ ವಿಚಾರದಲ್ಲಿ, ನಮ್ಮ ಹೃದಯದಿಂದ ಹೊರಡುವಂಥ ವಿಷಯಗಳ ವಿಚಾರದಲ್ಲಿ ಭಾಳಷ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಪ್ರಿಯರೇ. ನಾವು ಯಾಕೋಬನ ಪತ್ರಿಕೆಯಲ್ಲಿಯೂ ಸಹ ನಾಲಿಗೆಯ ಕುರಿತಾದಂಥ ವಿಚಾರಗಳನ್ನ ನಾವು ಕಲಿತೇವೆ. ಒಬ್ಬ ಮನುಷ್ಯನು ತನ್ನ ನಾಲಿಗೆಯನ್ನು ಹತೋಟಿಗೆ ತೆಗೆದುಕೊಳ್ಳೋದಾದರೆ ಇಡೀ ಪ್ರಪಂಚವನ್ನೇ ಹತೋಟಿಗೆ ತೆಗೆದುಕೊಳ್ಬೋದು ಎಂಬುದಾಗಿ ವಾಕ್ಯ ಹೇಳುತ್ತೆ. ಇವತ್ತು ನಮ್ಮ ನಾಲಿಗೆ ಅಥವಾ ನಮ್ಮ ಬಾಯಿ, ನಮ್ಮ ಹೃದಯದ ಧ್ಯಾನ ನಮ್ಮನ್ನು ನಾಶನಕ್ಕೆ ನಡೆಸ್ತಾ ಇದೆ, ನಮ್ಮನ್ನು ಪಾಪಕ್ಕೆ ನಡೆಸ್ತಾ ಇದೆ, ನಮ್ಮನ್ನು ನ್ಯಾಯ ತೀರ್ಪಿಗೆ ನಡೆಸ್ತಾ ಇದೆ ಎಂಬುದಾಗಿ ನಾವು ನೆನೆಸೋದಾದರೆ ಎಚ್ಚರ ಪ್ರಿಯರೇ. ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಾವು ದಾವೀದನು ಹೇಳುವಂತೆ, ನನ್ನ ಹೃದಯದ ಧ್ಯಾನ, ನನ್ನ ಬಾಯ ಮಾತು ನಿನಗೆ ಸಮರ್ಪಕವಾಗಿರಲಿ. ನಾವು ನಮ್ಮ ಜೀವಿತವನ್ನು, ಇಡೀ ನಮ್ಮ ದೇಹವನ್ನೇ ದೇವರಿಗೆ ಸಮರ್ಪಕವಾಗಿ ನಾವು ಮಾಡಬೇಕು. ಯಾಕಂತ ಹೇಳಿದರೆ ನಾವು ದೇವರ ಆಲಯವಾಗಿದ್ದೇವೆ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಪ್ರಶ್ನೆಯನ್ನು ಕೇಳುವಂಥವನಾಗಿದೆ. ಇವತ್ತು ನಮ್ಮ ಈ ದೇಹ, ಈ ಅಂಗಾಂಗಗಳು ದೇವರ ಒಂದು ಆಲಯ, ದೇವರು ವಾಸಿಸುವಂಥ ಒಂದು ಸ್ಥಳ. ಆದ್ದರಿಂದ ನಮ್ಮ ಜೀವಿತವನ್ನು, ನಮ್ಮ ದೇಹವನ್ನು ನಾವು ದೇವರಿಗೆ ಸಮರ್ಪಿಸಲ್ಪಟ್ಟವರಾಗಿ ದಾವೀದನಂತೆ ನಮ್ಮ ಹೃದಯದ ಧ್ಯಾನ, ನಮ್ಮ ಬಾಯ ಮಾತು ದೇವರಿಗೆ ಸಮರ್ಪಣೆ ಮಾಡುವುದಾದರೆ ದೇವರ ಶ್ರೇಷ್ಠವಾದಂಥ ಆಶೀರ್ವಾದ, ಶ್ರೇಷ್ಠವಾದ ನಡೆಸುವಿಕೆ ನಮ್ಮ ಎಲ್ಲರ ಜೀವಿತಗಳು ಉಂಟಾಗುತ್ತೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.